ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ. ಗಾಯ್ಸ್, ಇವತ್ತು ತುಂಬ ಸಿಂಪಲಾಗಿ ಮಾಡುವ ಮೊಟ್ಟೆ ರೈಸ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಗಾಯ್ಸ್, ಅದು ಯಾವ ಥರ ಮಾಡೋದು ತೋರಿಸ್ತೇನೆ. ತುಂಬ ಸಿಂಪಲಾಗಿರುತ್ತೆ ಕೂಡ. ಇಲ್ಲಿಗೆ ಮೊಟ್ಟೆ 2 ಮೊಟ್ಟೆ, ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ತಗೊಳ್ಳಿ. ಕೊತ್ತಂಬರಿ ಒಂದು ಅರ್ಧ ಬೌಲು, ಶುಂಠಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ತಗೊಳ್ಳಿ, ಈರುಳ್ಳಿ 1 ಅಥವಾ 2, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಈಗ ನಾನು ಇಷ್ಟು ತಗೊಂಡಿದ್ದೀನಿ. ಚಕ್ಕೆ 1, ಜೀರಿಗೆ, ಮೆಣಸು, ಇಷ್ಟು ಪದಾರ್ಥ ತಗೊಂಡಿದ್ದ ನಂತರ ರುಬ್ಲಿಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಈಗೇನು ನಾವು ಪದಾರ್ಥ ತಗೊಂಡಿದ್ದೀವಿ ನೋಡಿ ಅದೆಲ್ಲವನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ಫುಲ್ ನೀರು ಹಾಕ್ಬಿಟ್ಟು ನೀರು ಥರ ಮಾಡೋಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂದರೆ ಹಾಕಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ಏನು ಪದಾರ್ಥ ಹೇಳಿದ್ನಲ್ಲ ಅದೆಲ್ಲವನ್ನು ಹಾಕ್ಕೊಳ್ಳಿ, ರುಬ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮೀಡಿಯಮಲ್ಲಿ ರುಬ್ಕೊಳ್ಳಿ. ಮಸಾಲಾನ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಮೊಟ್ಟೆ ಬೆಂದ ನಂತರ ಈ ಥರ ಮೇಲ್ಗಡೆ ಇರುತ್ತಲ್ಲ ಅದನ್ನ ತುರ್ಕೊಳ್ಳಿ. ಇದೇ ಥರ ಖಾರದ ಪುಡಿ, ಅರಿಶಿಣ, ಧನಿಯಾ ಪೌಡರ್, ಗರಂ ಮಸಾಲ, ಒಂದು ಕಡಾಯಿ ಸ್ವಲ್ಪ ಕಾದ ನಂತರ ಎಣ್ಣೆ 1-2 ಸ್ಪೂನ್ ಹಾಕಿ, ಕಾದ ನಂತರ ನಾವು ಆಲ್ರೆಡಿ ಮಸಾಲಾನ ರುಬ್ಬಿಟ್ಕೊಂಡಿದ್ದೀವಲ್ಲ ನೋಡಿ, ಆ ಮಸಾಲ ಪೂರ್ತಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಎಲ್ಲ ಫುಲ್ ಫ್ರೈ ಮಾಡಿ. ಪೂರ್ತಿ ಮಸಾಲ ಏನಿದೆ ಅದು ಪೂರ್ತಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ ಇರ್ತದಲ್ಲ ಅದು ಪೂರ್ತಿ ಹೋಗೋಷ್ಟು ಫ್ರೈ ಮಾಡಿ. ಸ್ವಲ್ಪ ಅದೇ ಫುಲ್ ಫ್ಲೇವರ್ ಎಲ್ಲ ಬರುತ್ತೆ ಅಲ್ಲಿವರೆಗೂ ಎಣ್ಣೆ ಥರ ಆಗೋ ಥರ ಫುಲ್ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಮಸಾಲೆ ಎಲ್ಲ ಬೆಂದು ಚೆನ್ನಾಗಿ ಕುದಿಬೇಕು, ಅಷ್ಟು ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ರಲ್ಲೇ ಇರೋದು ಟೇಸ್ಟು, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಎಲ್ಲವನ್ನು ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ಈಗ ಉಪ್ಪೆಲ್ಲ ಪೂರ್ತಿ ಮಸಾಲೆಗೆ ಹಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಫುಲ್ ಮಸಾಲೆ ಎಲ್ಲ ಪೂರ್ತಿ ಚೆನ್ನಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ನೀಟಾಗಿ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಅರಿಶಿಣ, ಅಚ್ಚಕಾರದ ಪುಡಿ, ಗರಂ ಮಸಾಲ ಎಲ್ಲವನ್ನು ಏನು ನಾವು ಪದಾರ್ಥ ತೊಗೊಂಡು ಪೌಡರ್ಸ್ ತೊಗೊಂಡಿದ್ದೀವಿ ಎಲ್ಲವನ್ನು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಫುಲ್ ಫ್ರೈ ಮಾಡಿ. ಪೂರ್ತಿ ಏನು ನಾವು ಪೌಡರ್ಗಳು ಹಾಕಿದ್ದೀವಿ ಎಲ್ಲ ಪೌಡರು ಚೆನ್ನಾಗಿ ಮಸಾಲ ಹಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ. ಪೂರ್ತಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟಾಗಿರುತ್ತೆ, ಹಂಗಾಗಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಪೂರ್ತಿ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಎಲ್ಲ ಮಿಕ್ಸ್ ಆಗಿದೆ, ಈ ರೀತಿ ಮಿಕ್ಸ್ ಆಗಬೇಕು. ನೀವೇನಾದರೂ ಒಬ್ಬರೇ ಇದ್ದಾಗ ಏನು ಗೊತ್ತಿಲ್ಲ ಅಡುಗೆ ಮಾಡೋಕ್ಕೆ ಅನ್ನೋ ಟೈಮಲ್ಲಿ ಈ ಥರ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ. ಆಲ್ರೆಡಿ ಮಸಾಲನ ರುಬ್ಬಿಟ್ಕೊಂಡಿರೋದು ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದೇ ಮಸಾಲಕ್ಕೆ ಅದ್ರ ನೀರು ಇರುತ್ತಲ್ಲ ನೋಡಿ, ಆಡಿಸಿದ್ವಲ್ಲ ರುಬ್ಬಿದ್ವಲ್ಲ ನೋಡಿ, ಅದ್ರ ನೀರು ಇವಾಗ ಮಸಾಲದೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಮಸಾಲ ನೀರನ್ನ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ರೈಸ್ ಹಾಕ್ತೀವಲ್ವ ಮತ್ತೆ, ಹಂಗಾಗಿ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ತಗೊಳ್ಳಿ. ಮಸಾಲನೂ ಕೂಡ ಸ್ವಲ್ಪ ಬೇಯಬೇಕು, ಹಂಗಾಗಿ ಮುಚ್ಚಳವನ್ನು ತೆಗೆದ ನಂತರ ಈಗ ನೋಡಿ ಮಸಾಲೆ ಎಲ್ಲ ಬೆಂದಿದೆ. ಬೆಂದಿರುವ ಮಸಾಲಕ್ಕೆ ಆಲ್ರೆಡಿ ನಾವು ತುರಿದಿಟ್ಕೊಂಡಿದ್ವಲ್ಲ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ. ಪೂರ್ತಿ ಮಸಾಲ ಎಲ್ಲ ಪೂರ್ತಿ ಮೊಟ್ಟೆಗೆ ಹಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಪೂರ್ತಿ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ ನಂತರ ಫ್ರೈ ಮಾಡಿ, ಚೆನ್ನಾಗಿ ಫುಲ್ ಫ್ರೈ ಮಾಡಿ. ಪೂರ್ತಿ ಅದು ಫ್ಲೇವರ್ ಬಿಡುತ್ತೆ ಅಲ್ಲಿವರೆಗೂ. ಫುಲ್ ಅದು ಗಟ್ಟಿ ಆಗಬೇಕು. ಈಗೇನು ನಾವು ಮೊಟ್ಟೆ ಹಾಕಿದ್ದೀವಲ್ಲ ಪೂರ್ತಿ ಅದೆಲ್ಲ ಗಟ್ಟಿ ಆ ಥರ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಈಗ ನಾವು ಮೊಟ್ಟೆಯಲ್ಲಿ ಹಾಕಿದ್ದೀವಿ ಅಲ್ಲಿಗೆ ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲವನ್ನು ಫ್ರೈ ಮಾಡಿ. ಈಗ ಕೊತ್ತಂಬರಿ ಪೂರ್ತಿ ನಾವೇನೇನು ಮೊಟ್ಟೆ ಎಲ್ಲ ಹಾಕಿದ್ದೀವಿ ಎಲ್ಲ ಫುಲ್ ಫ್ರೈ ಆಗಬೇಕು. ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನೀರು ಥರ ಇದೆ ಅದೆಲ್ಲ ಪೂರ್ತಿ ಹೀರ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲ ಪೂರ್ತಿ ಸ್ವಲ್ಪ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಮಿಕ್ಸ್ ಆಗಬೇಕು. ನೀರೆಲ್ಲ ಹೀರ್ಕೊಂಡಿದೆ, ಚೆನ್ನಾಗಿ ಮೊಟ್ಟೆ ಎಲ್ಲ ಪೂರ್ತಿ ಬೆಂದಿದೆ. ಇದೇ ಥರ ಫುಲ್ ಹೀರ್ಕೊಂಡು ಗಟ್ಟಿಯಾಗಿ ಇನ್ನೂ ಚೆನ್ನಾಗಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ. ಎಲ್ಲ ಹಾಕಿರೋದೆಲ್ಲ ಪೂರ್ತಿ ಹೀರ್ಕೊಳ್ಳುತ್ತೆ.
ಸ್ವಲ್ಪ ಡ್ರೈ ಆಗಬೇಕು, ಜಾಸ್ತಿ ಡ್ರೈ ಆಗಬಾರ್ದು, ಸ್ವಲ್ಪ ಸ್ವಲ್ಪ ಲೈಟಾಗಿ ಡ್ರೈ ಆಗೋ ಥರ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಅಷ್ಟು ಇನ್ನೂ ಗಟ್ಟಿ ಆಗ್ತಾ ಹೋಗ್ತಿದೆ. ಗಟ್ಟಿ ಆದ ನಂತರ ರೈಸ್ ಇದ್ದರೆ ರೈಸ್ ಮಿಕ್ಸ್ ಮಾಡಿ. ಏನು ಮೊಟ್ಟೆದೇನು ಫ್ರೈ ಮಾಡಿದ್ದೀವಿ, ಸ್ವಲ್ಪ ಬೇಕಂದರೆ ಎತ್ತು ಮಾಡಿಕೊಳ್ಳಿ. ರೈಸ್ ಇದ್ದರೆ ಈ ರೀತಿ ಮಿಕ್ಸ್ ಮಾಡಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಫ್ರೈ ಮಾಡ್ತಿದ್ದೋ ನೋಡಿ, ಅಲ್ಲೇ ಹಾಗೇ ಫ್ರೈ ಮಾಡಿ ರೈಸು ಹಾಕ್ಕೊಂಡು ಜೊತೆಲಿ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಫ್ರೈ ಮಾಡಿ. ಯಾಕಂದ್ರೆ ನೀರು ಥರ ಇರುತ್ತಲ್ವ, ಅದೆಲ್ಲ ಹೀರ್ಕೊಡುತ್ತೆ. ಡ್ರೈ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ ಪೂರ್ತಿ. ಅಷ್ಟು ರೈಸ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಫುಲ್ ಡ್ರೈ ಆಗಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಈ ಥರ ಆಗಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಿ ಪೂರ್ತಿ ಲೋ ಫ್ಲೇಮಲ್ಲಿ. ಎಲ್ಲ ಮಿಕ್ಸ್ ಆದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನಾದರೂ ಒಬ್ಬರೇ ಇದ್ದಾಗ ಅಥವಾ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ತಿನ್ನಲ್ವಲ್ಲ ನೋಡಿ ಅಂಥವ್ರಿಗೆ. ನಿಮಗೇನಾದರೂ ನಾನು ಮಾಡಿರೋ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.